ಈಗೇನು ನೀವು ವಿಡಿಯೋ ನೋಡಿದ್ರಿ ಇದು ಬಿಹಾರದ ವಿಡಿಯೋ ಇದು ನಮ್ಮ ಕರ್ನಾಟಕದ ವಿಡಿಯೋ ಐತ್ರಿ. ಇವತ್ತು ಪೊಲೀಸ್ ಎಕ್ಸಾಮ್ ಬರ್ಯಾಕೆ ಬಂದಂತ ವಿದ್ಯಾರ್ಥಿಗಳ ಬೆಂಗಳೂರಿಗೆ ಯಾರು ಬಂದಿರಲ್ಲ ಅವ್ರ ಪರಿಸ್ಥಿತಿ ನೋಡ್ರಿ ಹೆಂಗಿತ್ತದ. ನಿನ್ನೆ ಆದರೂ ಕೂಡ ಬೆಳಗಾವಿ ಎಕ್ಸ್ಪ್ರೆಸ್ ಆಗಿರ್ಬೋದು, ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಆಗಿರ್ಬೋದು, ತುಂಬಿ ಬಂದಿತ್ರಿ. ನಿಲ್ಲಕ್ಕ ಜಾಗಿದ್ದಿರ್ಕಿಲ್ಲ. ಟಾಯ್ಲೆಟ್ ಇರ್ತಿದ್ರಲ್ಲ, ಟಾಯ್ಲೆಟ್ ಜಾಗದ ಕೂತು ಬಂದ ಹುಡುಗರು ನಮ್ಮ ಅಷ್ಟು ಕಷ್ಟಪಡೋದ್ರೆ ನಮ್ಮ ಹುಡುಗರ ಇಷ್ಟೆಲ್ಲ ಆದರೂ ಕೂಡ ಈಗ ಪರೀಕ್ಷೆದ ಗೊಂದಲ ಆಗಿರ್ಬೋದು. ಈಗ ಬಿಜಾಪುರದಾಗ ಏನಾಗಿತ್ತು ಎಲ್ಲರಿಗೂ ಗೊತ್ತಿತ್ತು. ಈಗ ಅದಾಗಿರ್ಬೋದು. ಈಗ ನೋಡ್ರಿ ಜಸ್ಟ್ ಈಗ ಹೋಗ್ಬೇಕಾದ್ರೆ ಹುಡುಗರು ಹೆಂಗೆ ಹೋಗ್ಬೇಕು ಹೇಳ್ರಿ. ನಾ ರಾಜ್ಯ ಸರ್ಕಾರಕ್ಕೆ ಒಂದು ಮಾತು ಕೇಳ್ಕೊಕೆ ಇಷ್ಟಪಡ್ತೇನೆ ರೀ. ಕೆಇದವ್ರಿಗೆ ಕೇಳ್ತೇನೆ ರೀ ನಾ, ಸರ್ ನೀವು ಕೊಟ್ಟಂಥ ಚಲನನ್ನ ಎಲ್ಲರೂ ತುಂಬಿದಾರು. ಈಗ ಹುಡುಗರಿಗೆ ಎಕ್ಸಾಮ್ಗೆ ಹೋಗಕ್ಕೆ ಅವಕಾಶ ಆದರೂ ಸ್ವಲ್ಪ ಈಗ ರೈಲ್ವೆ ಡಬ್ಬೆನ ಜನರಲ್ ಡಬ್ಬೆ ಬಿಟ್ಟಿರ್ತಿರಲ್ಲ, ಒಂದೆರಡೆರಡು ಎಕ್ಸ್ಟ್ರಾ ಬಿಡಕ್ಕೆ ಏನಾಗ್ತಿತ್ತು ರೀ. ಪಾಪ ಹುಡುಗರ ರಾತ್ರಿ ಬೆಳತಕ್ಕ ನಿನ್ನೆ ಕೂಡ ನಿತ್ತು ಬಂದರು, ಕೂತು ಬಂದರು, ನಿಲ್ಲಕ್ಕ ಜಾಗಿಲ್ಲ ಪಾಪ. ಅಂಥ ರಶ್ದಾಗ ಬಂದು ಇವತ್ತು ಎಕ್ಸಾಮ್ ಬರ್ದ, ಇವತ್ತು ಮತ್ತೆ ಅದೇ ರಶ್ದಾಗ ಹೋಗ್ಬೇಕು ಪಾಪ. ಸ್ವಲ್ಪ ಆದ್ರೂ ಅನುಕೂಲ ಮಾಡಿ ಕೊಡ್ರಿ. ನಾ ಕೇಳ್ಕೊಳ್ಳೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಕೆಇದವ್ರಿಗೆ ಕೇಳ್ಕೊಳ್ಳೋದು ಒಂದು ದಯಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಜೊತೆ ಡಿಸ್ಕಷನ್ ಮಾಡ್ರಿ. ಮತ್ತು ಈಗ ನೆಕ್ಸ್ಟ್ CRDR KSRP ಎಕ್ಸಾಮ್ ಇದಾವ್ರಿ. ಅದಕ್ಕಾಗಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ ಮತ್ತು ಬೆಳಗಾವಿ ಎಕ್ಸ್ಪ್ರೆಸ್ ಒಂದು 2 ಎಕ್ಸ್ಟ್ರಾ ಜನರಲ್ ಡಬ್ಬಿಗಳನ್ನ ಬಿಡ್ರಿ. ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತಿದ್ರಿ. ನಮ್ಮ ವಿದ್ಯಾರ್ಥಿಗಳ ಕಷ್ಟಕ್ಕೆ ಸರ್ಕಾರದ ಕಡೆಯಿಂದ ಏನಾದರೂ ಸ್ವಲ್ಪ ಲಾಭ ಆಗಲ್ರಿ. ಯಾಕೆ ಹೇಳ್ರಿ, ನಮ್ಮ ಧಾರವಾಡದಾಗ, ಬಿಜಾಪುರದಾಗ, ಬೆಂಗಳೂರದಾಗ ಒಂದು ಹೊತ್ತಿನ ಊಟ ಹೊರಗೆ ಹೋದ್ರೆ ಸಾಕಾನ ಹೊರದಾರ ಹುಡುಗರ. ಈ ಕೆಲವೊಂದು ಜನ ಅನ್ಬೋದು ಜನರಲ್ದಾಗ ಯಾಕೆ ಹೋಗ್ಬೇಕು, ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡು ಹೋಗ್ಬೋದಲ್ಲ. ಆಗೋದಿಲ್ರಿ. ಹುಡುಗರ ಪರಿಸ್ಥಿತಿ ಹೆಂಗಿತ್ತು ಅನ್ನೋದು ನಮ್ಗೆ ಅಷ್ಟೇ ಗೊತ್ತ. ಕಾಂಪಿಟೇಟಿವ್ ಫೀಲ್ಡ್ ಹುಡುಗರ ಕಷ್ಟ ಅಲ್ಲಿ ಯಾರು ಓದಿ ಬಂದಿರ್ತಾರಲ್ಲ ಅವ್ರಿಗೆ ಅಷ್ಟೇ ಗೊತ್ತ. ಈಗ ನೋಡ್ರಿ, ನಾವು ಕಾಂಪಿಟೇಟಿವ್ ಫೀಲ್ಡ್ದಾಗ ಓದೋದು ಬಿಟ್ಟಿರ್ಬೇಕಾದ್ರೆ ಅಲ್ಲಿರೋ ನೆನಪುಗಳು ಮತ್ತು ಅಲ್ಲಿರುವ ಅನುಭವಗಳನ್ನ ನಮ್ಮ ಜೀವನದಾಗ ಯಾವತ್ತೂ ಮರೆಯೋಕ್ಕಾಗೋದಿಲ್ಲ. ಕಾಂಪಿಟೇಟಿವ್ ಫೀಲ್ಡ್ ಕೊಡುವ ನಾಲೆಜ್ ಇಡೀ ಜಗತ್ತಿನಾಗ ಯಾವ್ದ್ಯಾವ್ದು ಕೊಡಕ್ಕೆ ಸಾಧ್ಯ ಇಲ್ರಿ. ಯಾರು ಬೇಜಾರಾಗಿ ಹೋಗ್ಬೇಡ್ರಿ. ಎಲ್ಲದಕ್ಕೂ ಒಂದು ಅಂತ ಅನ್ನೋದು ಐತ್ರಿ. ನೀವು ಪ್ರಯತ್ನ ಮಾಡಿದ್ರಿ, ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ರಿ, ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿತ್ತಂದ್ರೆ ನಿಮ್ಮನ್ನ ತಡೆಯಕ್ಕೆ ಯಾರ ಕಡೆಯಿಂದ ಸಾಧ್ಯ ಇಲ್ಲ. ಕಾಜಿ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ವಿಜಾಪುರದಾಗ ಏನಾಗಿದ್ರಲ್ಲ ಅದ್ರ ಬದಲ ಕೆಇದವ್ರು ಡಿಸ್ಕಷನ್ ಮಾಡಿದ್ರು, ಸರ್ಕಾರದವರು ಡಿಸ್ಕಷನ್ ಮಾಡಿದ್ರು. ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಡ್ತಾರ ನೋಡ್ರಿ. ನಿಮಗೆ ನ್ಯಾಯ ಕೊಡಿಸುವಂತ ಕೆಲಸ ನನ್ನ ಕಡೆಯಿಂದ ಎಷ್ಟಾಗತ್ತಷ್ಟು ಪ್ರಯತ್ನ ಮಾಡ್ತೇನೆ ರೀ. ಆದ್ರೆ ಈ ವಿಡಿಯೋನ ನಿಮ್ಮ ದೋಸ್ತುಗಳಿಗೆಲ್ಲ ಶೇರ್ ಮಾಡ್ರಿ. ಆದ್ರೆ ಒಂದು ಫಾಲೋ ಮಾಡಿ ಸಪೋರ್ಟ್ ಮಾಡ್ರಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ್ರಿ. ಅಲ್ಲಿ ತನಕ